ಈ ಸದನಕ್ಕಿಂತ ನಮ್ಮೂರ ಸಂತೆನೇ ಎಷ್ಟೋ ಬೆಟರ್ ಅನ್ಸುತ್ತೆ ಈ ಸದನವನ್ನ ನೋಡ್ತಾ ಇದ್ರೆ. ಒಂದ್ ಕಡೆ ಸರ್ಕಾರ ಇದಕ್ಕೆ ಕ್ಯಾರೆ ಅಂತಿಲ್ಲ, ವಿಪಕ್ಷಗಳು ಪಟ್ಟು ಬಿಡ್ತಿಲ್ಲ, ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ನಾಗೇಂದ್ರ ವಿರುದ್ಧದ ರಾಜೀನಾಮೆ ಅನ್ನುವಂಥ ಕೂಗು, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ವಿಪಕ್ಷಗಳ ಪಟ್ಟು. ಬಟ್ ಸರ್ಕಾರ ಅದಕ್ಕೆ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವಂಥ ನಿಟ್ಟಿನಲ್ಲಿ ವರ್ತನೆಯನ್ನ ತೋರಿಸ್ತಾ ಇದೆ. ಒಂದು ರೀತಿಯಲ್ಲಿ KR ಮಾರ್ಕೆಟ್ ಕೂಡ ಎಷ್ಟೋ ಬೆಟ್ರು. ಅದಕ್ಕಿಂತ ಒಂದು ಸಂತೆಯಲ್ಲಿ ಆಗುವಂಥ ಗಲಾಟೆಕ್ಕಿಂತ ಕೀಳಾಗ್ಬಿಟ್ಟಿದ್ದಾರೆ ಈ ನಮ್ಮ ರಾಜ್ಯದ ನಾಯಕರು. ಅಲ್ಲಿ ಸಾಮಾನ್ಯ ಜನ ಇರ್ತಾರೆ, ಇಲ್ಲಿ ಇವರಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಹೋರಾಟ ನಿಲ್ಲಲ್ಲ ಅಂತ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾರೆ. ಇಂದು ವಿಪಕ್ಷಗಳಿಂದ ಸದನದಲ್ಲಿ ಅಹೋರಾತ್ರಿ ಧರಣಿ. ಇವತ್ತು ರಾಜೀನಾಮೆಗಾಗಿ ಹಗಲು ರಾತ್ರಿ ಪ್ರತಿಭಟನೆಗೆ ಇಳಿದಂಥ ವಿಪಕ್ಷಗಳು ಬೇಕೇ ಬೇಕು, ನಾಗೇಂದ್ರ ರಾಜೀನಾಮೆ ಆಗಲೇಬೇಕು ಅಂತ ವಿಪಕ್ಷಗಳ ಪಟ್ಟು. ಬಟ್ ಸರ್ಕಾರ ಅದು ಸಾಧ್ಯ ಹೇಗ್ರಿ, ಅದು ಸಾಧ್ಯ ಇಲ್ಲ ಅಂತ ಕ್ಯಾರೆ ಒಂದು ರೀತಿಯಲ್ಲಿ ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ತಾ ಇದೆ. ಬಟ್ ಇದೀಗ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಹಿಂಗೆ ಅಲ್ವಾ ಆಗಿತ್ತು ಜೆನ್ಸಿಗಳ ಹೋರಾಟ ಎಲ್ಲಿಗೆ ಹೋಯ್ತು ನೋಡಿ. ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ರಾಜೀನಾಮೆ ಆಗೋವರೆಗೂ ಬಿಡಲಿಲ್ಲ. ಕೇಂದ್ರದ ಲೆವೆಲಲ್ಲಿ ಕೇಂದ್ರ ಸಚಿವರ ರಾಜೀನಾಮೆಯನ್ನ ಜೆನ್ಜಿಗಳು ಮಾಡಿಸ್ಬಿಟ್ರು. ಇದೀಗ ಕರ್ನಾಟಕದಲ್ಲಿ ನಾಗೇಂದ್ರ ರಾಜೀನಾಮೆ ಆಗಬೇಕು ಅಂತ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾವೆ. ಅವ್ರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಇವರು ಕೊಡಬೇಕಾ ಅಂತ ಆ ರೀತಿಯಾಗಿ ಹೇಳ್ತಾ ಇಲ್ಲ. ಬಟ್ ವಿಪಕ್ಷಗಳು ಪಟ್ಟದು ನಾಗೇಂದ್ರ ರಾಜೀನಾಮೆ ಆಗಬೇಕು ಅಂತ. ಹಂಗೆ ಧರ್ಮೇಂದ್ರ ಪ್ರಧಾನ್ ಕೊನೆಗೂ ಕೂಡ ರಾಜೀನಾಮೆಯನ್ನ ಕೊಟ್ರು. ಇಲ್ಲಿ ನಾಗೇಂದ್ರ ಏನು ಮಾಡ್ತಾರೋ, ತಲೆದಂಡ ಮಾಡಿಯೇ ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ದೋಸ್ತಿ ಪಡೆ ಇದೆ. ನಾಗೇಂದ್ರ ರಾಜೀನಾಮೆ ನೀಡೋವರೆಗೂ ಹೋರಾಟ ನಿಲ್ಲಲ್ಲ ಅಂತ ಪಣ ತೊಟ್ಟು ನಿಂತಿದ್ದಾರೆ. ಇಂದು ವಿಪಕ್ಷಗಳಿಂದ ಸದನದಲ್ಲಿ ಅಹೋರಾತ್ರಿ ಧರಣಿ ಕೂಡ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜೀನಾಮೆ ಆಗಲೇಬೇಕು, ರಾಜೀನಾಮೆ ಆಗೋವರೆಗೂ ಕೂಡ ನಾವು ಇದನ್ನ ನಿಲ್ಲಿಸೋದಿಲ್ಲ ಹೋರಾಟವನ್ನ ಅಂತ. ಆಗ್ಲೇ ನೋಡೋದ್ವಿ ನಾವು, ಶಿವಲಿಂಗೇಗೌಡರು ಮಾತಾಡಿದ್ರು, ಏನ್ರಿ ಇದು ಸದನದಲ್ಲಿ ಹಿಂಗಿರಿ ಮಾಡ್ತಾ ಇದ್ದೀರಾ ನೀವು, ಚರ್ಚೆ ಆಗಲಿ ಅಂತ. ಬಟ್ ಶಿವಲಿಂಗೇಗೌಡರು ಏನೇನಿಲ್ಲ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ಸದನದಲ್ಲಿ ಕಂಟ್ರೋಲ್ ಹುಷಾರ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸುಖ ತೋರಿಸಿ, ನಾವು ಮಾತಾಡೋದು ತೋರಿಸ್ಬೇಕು, ಅವ್ರು ಮಾತಾಡೋದು ತೋರಿಸಿ. ಇರಿ ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾನು ನೋಡಿ ನಾನು ಚರ್ಚೆ ಮಾಡಿ ಇಂದಾರಮ್ಮ ಕೊಡು ಲೆಟ್ರ್ ಕೊಡಿ, ಅಧ್ಯಕ್ಷ ಕೊಡು ಲೆಟ್ರ್ ಕುಂದ್ರಿ. ಇವರು ಮಾತಾಡ್ಲೇಬೇಕಾದ್ರೆ ಕುಂದ್ರಿ ಎಲ್ಲಾರು, ಅವ್ರು ಉಳಿದವ್ರು ಕುಂದಿರ್ಸ್ರಿ. ನೋಡಿ ಅಧ್ಯಕ್ಷ ಈ ರೀತಿ ಆಗೋದಿಲ್ಲ. ಅವರು ಅಧ್ಯಕ್ಷರೇ ನೋಡಿ, ಈ ತರ ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವನ್ನ ಉಳಿಸಕ್ಕೋಸ್ಕರ 177 ಕೋಟಿನ ಹಂಚ್ಕೊಂಡಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡಿದ್ದಾರೆ 177 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ, ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರನ್ನ ವಾಪಸ್ ಬರಬೇಕು, ಇದು ನಮ್ಮ ಹೋರಾಟ ಇದೆ. ಚರ್ಚೆಗೆ ಸದನದಲ್ಲಿ ಕಂಟ್ರೋಲ್ ಹುಷಾರ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸುಖ ತೋರಿಸಿ, ನಾವು ಮಾತಾಡೋದು ತೋರಿಸ್ಬೇಕು, ಅವ್ರು ಮಾತಾಡೋದು ತೋರಿಸಿ. ಇರಿ ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾನು ನೋಡಿ ನಾನು ಚರ್ಚೆ ಮಾಡಿ ಇಂದಾರಮ್ಮ ಕೊಡು ಲೆಟ್ರ್ ಕೊಡಿ, ಅಧ್ಯಕ್ಷ ಕೊಡು ಲೆಟ್ರ್ ಕುಂದ್ರಿ. ಇವರು ಮಾತಾಡ್ಲೇಬೇಕಾದ್ರೆ ಕುಂದ್ರಿ ಎಲ್ಲಾರು, ಅವ್ರು ಉಳಿದವ್ರು ಕುಂದಿರ್ಸ್ರಿ. ನೋಡಿ
ಅಧ್ಯಕ್ಷರೇ ಈ ರೀತಿ ಆಗೋದಿಲ್ಲ. ಅವರು ಒಂದೇ ನೋಡಿ ಅಧ್ಯಕ್ಷರೇ, ನೋಡಿ ಈ ತರ ಸದನ ನಡೆಯಕ್ಕೆ ಬಿಡದೆ ನಡೆಯಕ್ಕೆ ಬಿಡದೆ ಘೋಷಿಸಿದ ಆರ್ ಅಶೋಕ್ ಅಹೋರಾತ್ರಿ ಧರಣಿಯನ್ನ ಮಾಡ್ತೇವೆ, 177 ಕೋಟಿ ರೂಪಾಯಿ ಇವರು ಹಂಚಿಕೊಂಡಿದ್ದಾರೆ. ರಾಜೀನಾಮೆ ಪಡಿತಿಲ್ಲ, ಚರ್ಚೆಗೆ ಅವಕಾಶ ಕೊಡ್ತಿಲ್ಲ ಅಂತ ಆರ್ ಅಶೋಕ್ ಹೇಳ್ತಾ ಇರುವಂತದ್ದು ಈ ವಿಚಾರ. ಇನ್ನು ನಾವು ಸದನದಲ್ಲಿ ಹಗಲು ರಾತ್ರಿ ಧರಣಿ ಮಾಡ್ತೇವೆ. ನಾಗೇಂದ್ರ ವಿರುದ್ಧ ವಿಪಕ್ಷಗಳು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. $177 ಕೋಟಿ ಏನ್ ಹಗರಣ ಆಯ್ತಲ್ಲ, ಅದನ್ನ ಇವ್ರು ಹಂಚ್ಕೊಂಡಿದ್ದಾರೆ. 187 ಕೋಟಿಯನ್ನ 187 ಕೋಟಿ ಹಗರಣ ಆಯ್ತಲ್ಲ, ಅದನ್ನ ಇವ್ರು ಹಂಚ್ಕೊಂಡಿದ್ದಾರೆ. ಹಣವನ್ನ ಇದಕ್ಕೆ ರಾಜೀನಾಮೆನೂ ಕೊಡ್ತಾ ಇಲ್ಲ, ಚರ್ಚೆ ಮಾಡ್ಬೇಕಂದ್ರೆ ಅದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ. ಈ ಹಿಂದೆ ಕೂಡ ಒಂದು ಕಾಂಗ್ರೆಸ್ ಅಹೋರಾತ್ರಿ ಧರಣಿಗೆ ಅಂತ ಬಿಜೆಪಿ ಕಾಂಗ್ರೆಸ್ ಮುಂದಾಗಿತ್ತು. ನಾನು ನೋಡಿ ಚರ್ಚೆ ಮಾಡಿ ಇಂದಾರಮ್ಮ ಕೊಡು ಲೆಟರ್ ಕೊಡಿ ಅಧ್ಯಕ್ಷ ಕೊಡು ಲೆಟರ್ ಕುಂದರ್ರಿ, ಇವರು ಮಾತಾಡ್ಲೇಬೇಕಾದ್ರೆ ಕುಂದರ್ರಿ ಎಲ್ಲಾರು. ಲೋಕಸಭೆ ಅವ್ರು ಉಳಿದಾರ ಕುಂದರ್ಸ್ರಿ. ನೋಡಿ ಅಧ್ಯಕ್ಷರೇ ಈ ರೀತಿ ಆಗೋದಿಲ್ಲ. ಅವರು ಒಂದೇ